ಸ್ನೇಹಿತರೆ ನೋಡಿ, ಮೊನ್ನೆ 2 ವಾರದ ಹಿಂದೆ ನಾನು ಫ್ಲೈಟ್ ಅಂತ ಸ್ನೇಹಿತರೆ ಒಂದು ಎತ್ತಿನ ವಿಡಿಯೋ ಮಾಡಿದ್ದೆ, ಗಿರಿಯಾಪುರದ ರಾಸು. ನೋಡಿ ಸ್ನೇಹಿತರೆ, ಅದೇ ಗ್ರಾಮದಲ್ಲಿ ಅದೇ ಮನೆಯಲ್ಲಿ ಈಗ ರಾಕೆಟ್ ಅಂತ ಒಂದು ಒಳ್ಳೆ ಗುಳಿ ಬಂದಿದೆ. ನೋಡಿ, ಇವ್ರ ಮನೆಯಲ್ಲಿ 7 ಕೋಟಿ ತಂದ್ರು, ಅದಾದ ನಂತರ ಫ್ಲೈಟ್ ತಗೊಂಬಂದ್ರು, ಈಗ ರಾಕೆಟ್ ತಗೊಂಬಂದಿದ್ದಾರೆ. ಇವರು ಇಡುವಂತ ಹೆಸರಿಗೆ ತಕ್ಕನಾಗೆ ಓಡ್ತಿದ್ದಾರೆ ಸ್ನೇಹಿತರೆ. ನೋಡಿ ಯಾವ ರೀತಿ ಸೌಂಡ್ ಮಾಡ್ತಿದೆ, ಒಳ್ಳೆ ನಾಗರಾವ್ ತರ ಬುಸ್ಕೊಡ್ತಿದೆ ಗೂಳಿ. ಬಹಳ ಚೂಟಿದೆ ಸ್ನೇಹಿತರೆ. ಬನ್ನಿ ಅದರ ಮಾಲೀಕರಿಂದ ಎಲ್ಲಿಂದ ತಂದ್ರು, ಇದು ಮಹಾರಾಷ್ಟ್ರದಲ್ಲಿ ಏನೇನು ಬಹುಮಾನ ಗೆದ್ದಿತ್ತು ಅಂತ ತಿಳಿಸ್ಕೊಡ್ತೀನಿ. ದಯವಿಟ್ಟು ಸ್ನೇಹಿತರೆ ಈ ರಾಕೆಟ್ ಎತ್ತಿನ ವಿಡಿಯೋನ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ರಂಜಿತ್ ಅಂತ. ರಂಜಿತ್ ಸರ್, ಎತ್ತಿನ ಮಾಲೀಕರು. ಇದನ್ನ ತುಂಬಾ ಹುಡುಕಿ ತಂದಿರ್ತೀರಾ ಸರ್, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಸರ್. ಇದು ನಮ್ಮ ಮನೆಯಲ್ಲಿ ಕೋಟಿ ಇತ್ತು ಫಸ್ಟ್. ಕೋಟಿ ಆದ್ಮೇಲೆ ಫ್ಲೈಟ್ ತಗೊಂಡ್ವಿ. ಓಕೆ. ಫ್ಲೈಟ್ ಪ್ಲೇಸ್ ಮಾಡ್ತು. ಪ್ಲೇಸ್ ಮಾಡಿದ್ಮೇಲೆ ನಮ್ಮ ಅಣ್ಣ ಇನ್ನೊಂದು ನೋಡಿ ಏನಿ ತರೋಣ, ಒಳ್ಳೆ ಗೂಳಿ ಇದೆ ನೋಡೋಣ ತರೋಣ ಅಂತಂದ್ರು. ನಾನು ಓಕೆ ತರೋಣ ಅಂತಂದೆ. ಸರಿ ಹೋಗಿ ನೋಡಿ ರಾತ್ರಿ 1 ಗಂಟೆ ಹೋದ್ವಿ. ಫಸ್ಟಿಗೆ ಹೋದಾಗ ಬಾರಿ ಚೆನ್ನಾಗಿ ನೋಡೋಕೆ ಆಗ್ಲಿ, ಒಳ್ಳೆ ಗತ್ತಾಗಿ ನಡೆಯೋದಾಗ್ಲಿ. ರಾತ್ರಿ 1 ಗಂಟೆ ವ್ಯಾಪಾರ ಮಾಡಿದ್ವಿ. ನೋಡಿ ಖುಷಿಯಾಗಿ ಅಲ್ಲೇ ಅಡ್ವಾನ್ಸ್ ಕೊಟ್ಟು ಬಂದ್ವಿ. ಮತ್ತೆ ಹೋಗಿ ತಗೊಂಬಂದ್ವಿ. ಅಲ್ಲೂ ತುಂಬಾ ಪ್ಲೇಸ್ ಮಾಡಿದೆ. ಪತಾಲನವರೆಗೆ ಚೆನ್ನಾಗಿ ಓಡಿದೆ. ಅಲ್ಲಿ ಚಾಂಪಿಯನ್ ಪತಾಲ್, ಅದ್ರ ಜೊತೆಗೆ ಪತಾಳ್ ಹಾ ಅಲ್ಲಿ ಚೆನ್ನಾಗಿ ಓಡಿದೆ. ಅದಿಷ್ಟ ಆಗಿ ನಾವು ತಗೊಂಬಂದ್ವಿ. ಸರ್ ನೀವೇನು ವೃತ್ತಿ ಮಾಡ್ತಾ ಇರೋದು? ಗೌರ್ಮೆಂಟ್ ಜಾಬ್, ರೆವಿನ್ಯೂ ಡಿಪಾರ್ಟ್ಮೆಂಟ್, FDA. ಓಕೆ ಸ್ನೇಹಿತರೆ, ನೋಡಿ ಇವರು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಇವರು ಕೂಡ ಜೋಡಿ ಗಾಡಿ ರೇಸಿಗೆ ಸಪೋರ್ಟ್ ಮಾಡುವ ಮೂಲಕ ಇವ್ರ ಮನೆಯಲ್ಲಿ ಅನೇಕ ರಾಸುಗಳನ್ನ ಸಾಕ್ತಿದ್ದಾರೆ. ನೋಡಿ ಸರ್, ಏನ್ ಅನ್ಸುತ್ತೆ ಇವತ್ತು ಜೋಡಿ ಎತ್ತಿನ ಗಾಡಿ ರೇಸ್ ಬಗ್ಗೆ? ನಮಗೆ ಪ್ರೀತಿ ಇದರಿಂದಾನೇ ಬರೋದು ಸರ್. ನಾವು ಎಷ್ಟೇ ನಾವು ದುಡಿದ್ರು ಏನೇ ಮಾಡಿದ್ರು ಎಲ್ಲೇ ಹೋದ್ರು ಖುಷಿ ಕೊಡಲ್ಲ. ಒಂದ್ ದನ ನೋಡಿ ದನ ಸಾಕಿ ಚೆನ್ನಾಗಿ ಸಾಕಿದ್ರೆ ತುಂಬಾ ಖುಷಿ ಆಗುತ್ತೆ. 10 ಜನ ನಾವು ನೋಡೋದು ಅಂದ್ರೆ ದನ ಸಾಕಿನಪ್ಪ, 10 ಜನ ನಮ್ಮನ್ನು ಗುರ್ತಿಡೋದೇ ದನಿಂದ. ಈಗ ಎದೇ ರೇಸಿಗೆ ಹೋಗ್ಲಿ ಏನೇ ಆಗ್ಲಿ, ಹಳೆ 7 ಕೋಟಿ ಮನೆ ಅಂತಾರೆ ಹೊರತು ಈಗ ನಮ್ಮ ಅಪ್ಪಾಜಿ ಹೆಸರು ಅದು ಬರುತ್ತೆ, ಆದ್ರೆ ಎಲ್ಲ ಎಲ್ರಿಗೂ ಬರಲ್ಲ. ಹಂಗಾಗಿ ಇವತ್ತು ಎತ್ತಿಗಿರೋ ಅಭಿಮಾನ ಮನುಷ್ಯಂಗೆ ಎತ್ತು ಹೆಸರು ತಂದು ಕೊಡ್ತಿದೆ. ನಿಜ, ಅದು ತುಂಬಾ ಖುಷಿ ಆಗುತ್ತೆ ಸರ್. ಈಗ ನೀವು ಈ ವೃತ್ತಿಯಲ್ಲಿ ಇಟ್ಕೊಂಡು ಇದಕ್ಕೆ ಟೈಮ್ ಕೊಡಕ್ ಆಗ್ತಿದ್ಯಾ? ನಾನ್ ಕೊಡಲ್ಲ, ನಮ್ಮ ಅಣ್ಣ, ನಮ್ಮ ಹುಡುಗರು, ನಮ್ಮ ಫ್ರೆಂಡ್ಸು, ನಮ್ಮೂರವ್ರು ಎಲ್ಲ, ನಮ್ಮ ಅಣ್ಣ ತಮ್ಮರು ಎಲ್ಲ ಟೈಮ್ ಕೊಡ್ತಾರೆ. ಟೈಮಿಗೆ ಸರಿ ಬರ್ತಾರೆ. ಎಲ್ಲ ಅವರಿಂದಾನೇ ನಾವು ಬೆಳಿತಾ ಇರೋದು ಸರ್. ತುಂಬಾ ವೇದಿಕೆಯಿಂದ ಸಪೋರ್ಟ್ ಸಿಗ್ತಿದೆ. ಇವಾಗ ಡಾಕ್ಟರ್ ಮನೆಯಲ್ಲಿ ಕೊಹ್ಲಿ ನೋಡಿರ್ಬೋದು, ನಾವು ಈಗ ಸರ್ಕಲ್ ಇನ್ಸ್ಪೆಕ್ಟರ್ ಮನೆ ಬೌರಿ ಇತ್ತು ಅದು ನೋಡಿರ್ಬೋದು, ಈಗ ಅರ್ಜುನ ಕಟ್ಟಿದ್ದಾರೆ. ಈಗ ನಿಮ್ಮ ಮನೇಲಿ ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ನೀವು ಈಗ ಫ್ಲೈಟ್ 7 ಕೋಟಿ ಅಂತನೆಲ್ಲ ಕಟ್ತಿದ್ದೀರಾ ಸರ್. ಅನೇಕ ಭಾಗಗಳಿಂದ ಸಪೋರ್ಟ್ ಸಿಕ್ಕಿದ್ರೆ ನಮ್ಮ ಎತ್ತಿನ ಗಾಡಿ ರೇಸಿಗೆ ಬೇರೆ ಸ್ವಲ್ಪ ಚೆನ್ನಾಗಿ ಇರುತ್ತಲ್ವಾ? ಇನ್ನೂ ಡೆವಲಪ್ಮೆಂಟ್ ಆಗುತ್ತೆ. ಇನ್ನು ಕಟ್ಟೋರು ಕಟ್ತಾರೆ. ಇನ್ನು ತುಂಬಾ ಜನ ಎತ್ತು ಕಟ್ಟ ಆಸೆ ಇದ್ರು ಕಟ್ಟಿಲ್ಲ. ಇನ್ನು ಕಟ್ಟರ್ ಇದ್ದಾರೆ. ನಮ್ಮ ತಂದೆನೋ ಡಾಕ್ಟ್ರು, ವೆಟರ್ನರಿ ಡಾಕ್ಟ್ರು. ಅವರ ಕೆಲಸನೇ ನನಗೆ ಸಿಕ್ಕಿರೋದು. ಅವರಿಂದ ನಾನು ಬೆಳೀತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇವರ ತಂದೆ ಮೂಲತಃ ವೆಟರ್ನರಿ ಡಾಕ್ಟರ್. ಇವರ ಪಾಲನೆ ಪೋಷಣೆ ಮಾಡೋರ ಜೊತೆಗೆ ವೈದ್ಯಕೀಯ ವೃತ್ತಿಯಲ್ಲೂ ಕೂಡ ಬಸವಣ್ಣಗೆ ಸಪೋರ್ಟ್ ಮಾಡೋ ಒಂದು ಫ್ಯಾಮಿಲಿ. ಇವರು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಒಳ್ಳೊಳ್ಳೆ ರಾಸುಗಳನ್ನ ಹುಡುಕಿ ತರ್ತಿದ್ದಾರೆ ಸ್ನೇಹಿತರೆ. ಇವರು ತಂದಂತ ರಾಸುಗಳು ಕೂಡ ಯಾವುದೇ ರೀತಿ ಫೇಲ್ ಆಗ್ತಾ ಇಲ್ಲ. ಇವರ ಮನೆಗೆ, ಇವರ ವಂಶಕ್ಕೆ ಒಂದು ಒಳ್ಳೆ ಹೆಸರು ತಂದು ಕೊಡ್ತಿದ್ದೇವೆ. ಅದ್ರ ಜೊತೆ ಗಿರಿಯಾಪುರನೂ ಕೂಡ ಹೆಸರಾಗ್ತಿದೆ. ಅದಂತೂ 100% ಆಗ್ತಿದೆ. ಎಲ್ಲೇ ಹೋದ್ರು ಗಿರಿಯಾಪುರ ಅಂತಾನೆ ಕೊಡ್ತೀವಿ ಹೆಸರು. ನಮ್ಮೂರೇ ಹೆಸರು ಆಗ್ತಿದೆ ಸರ್. ನಿಮ್ಮೂರಲ್ಲಿ ಒಬ್ಬ ಡಾಕ್ಟರ್, ಇಂಜಿನಿಯರ್, ಒಬ್ಬ ಸೈಂಟಿಸ್ಟ್ ಹೆಸರು ತಂದು ಕೊಡ್ಬೋದು. ಅದ್ರ ಜೊತೆ ಈ ಬಸವಣ್ಣಗಳು ಹೆಸರು ತಂದು ಕೂಡ ತುಂಬಾ ಖುಷಿ ವಿಷಯ. ಅದು ತುಂಬಾ ಇಷ್ಟ. ಓಕೆ ಸರ್, ತುಂಬಾ ಖುಷಿ ಆಯ್ತು ನಿಮ್ಮನ್ನು ಮಾತಾಡಿಸಿ. ಇವತ್ತು ಫ್ಲೈಟ್ ಜೊತೆಗೆ ಇದು ಅದ್ರ ಪಕ್ಕದಲ್ಲಿ ಇರುತ್ತೆ ರಾಕೆಟ್, ಎರಡನ್ನೂ ಪೇರ್ ಜೊತೆಲೇ ಸಾಕ್ತಿದ್ದೀರಾ. ಆದ್ರೆ ಹಳ್ಳಿಕಾರ್ ಜೋಡಿ ಮಾಡೋ ಕಾರಣದಿಂದ ಬೇರೆ ಬೇರೆ ಹಾಕ್ಬೇಕಲ್ವಾ? ಅಷ್ಟೇ. ಗೂಳಿ ಆದ್ರೆ ನಮ್ಮವೇ ಹಾಕ್ತಿವಿ. ಗೂಳಿ ಅಂತ ರೇಸು ಆಗದ್ ಕಮ್ಮಿ, ಆದ್ರೆ ಅಕಸ್ಮಾತ್ ನಿಮ್ದೆ? ನಮ್ದೇ ನಮ್ಮವೇ ಹಾಕ್ತಿವಿ. ಎರಡು ಕೂಡ ಅಂತವೇ ಇತ್ತು. ನಿಮ್ದೆ ಹಾಕಿದ್ರೆ ಬಹುಮಾನ ಕಟ್ಟಿಟ್ ಬುತ್ತಿ ಹೊಡಿತೀವಿ. ಇದು ನಾವು ಹೊಡೆಯೋ ಓಡಿಸೋದು ಎಲ್ಲರೂ ಡ್ರೈವರು ಚಿನ್ನು ಮತ್ತೆ ಜಗ ಮಿಳ್ಳೆ ಹೊಡಿತೀಯಾರ ಎಲ್ಲ. ಹಳೆ ವಿಡಿಯೋದಲ್ಲೂ ಕೂಡ ಪರಿಚಯ ಮಾಡಿಕೊಟ್ಟಿದ್ರಿ. ಓಕೆ ಸ್ನೇಹಿತರೆ ನೋಡಿ, ಇದರ ಡ್ರೈವರಿಂದ ಹಿಡಿದು ಪಾಲನೆ ಪೋಷಣೆ ಮಾಡೋದ್ರಿಂದ ಇವರೆಲ್ಲ ಅಭಿಮಾನಿಗಳು. ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ. ಫ್ಲೈಟು, ರಾಕೆಟು, ಇದೇ ಥರ ಹೆಸರಿ ತಕ್ಕನಾಗೆ ರಾಸುಗಳು ಅವ್ರ ಮನೆಯಲ್ಲಿ ತುಂಬ ಚೆನ್ನಾಗಿ ಓಡ್ತಾ ಇದ್ದಾವೆ. ಇವೆಲ್ಲ ಸ್ನೇಹಿತರೆ ನೋಡಿ, 7 ಕೋಟಿ ಇವತ್ತು ಕರ್ನಾಟಕದಾದ್ಯಂತ ಪ್ರಸಿದ್ಧವಾದ ಗೂಳಿಯಾಗಿದೆ. ಅದರಲ್ಲಿ ಇಷ್ಟಿಗೆ ಹೋಗಿ ತಲುಪಲಿ ಅಂತ ನಾವು ಕೂಡ ಹಾರೈಸ್ತೀವಿ.
ನೋಡಿದ್ರಲ್ಲ ಸ್ನೇಹಿತರೆ, ಈ ರಾಕೆಟ್ ಎತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ನೀಡಬೇಕಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ದಯವಿಟ್ಟು ನನ್ನ ಭೂಚೇತನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.